ಪರಪ್ಪನ ಅಗ್ರಹಾರ ಜೈಲಲ್ಲಿ ಪವಿತ್ರ ಗೌಡಗೆ ಚಡಪಡಿಕೆ ಶುರುವಾಗಿದೆ. ಜೈಲಲ್ಲಿ ದರ್ಶನ್ ಭೇಟಿಗೆ ಪವಿತ್ರ ಗೌಡ ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇರೋದು ಈಗ ಗೊತ್ತಾಗಿದೆ. ಜೈಲಿಗೆ ಭೇಟಿ ಕೊಟ್ಟ ಅಧಿಕಾರಿಗಳ ಬಳಿ ಪವಿತ್ರ ಗೌಡ ದರ್ಶನ್ ಭೇಟಿಗಾಗಿ ಮನವಿಯನ್ನ ಮಾಡಿಕೊಂಡಿರೋದು ಗೊತ್ತಾಗಿದೆ. ಜೈಲಿಗೆ ಭೇಟಿ ನೀಡಿದಂತಹ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಜೈಲಿನ ವ್ಯವಸ್ಥೆಯ ಬಗ್ಗೆ ನೋಡೋದಕ್ಕೆ ಅಂತ ಹೇಳಿ ಭೇಟಿ ಕೊಟ್ಟಿದ್ರು ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು. ಈ ಅಧಿಕಾರಿಗಳ ಮುಂದೆ ಆರೋಪಿ ಪವಿತ್ರ ಗೌಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಏನಮ್ಮ ಜೈಲಲ್ಲಿ ಎಲ್ಲ ಸರಿ ಇದೆಯಾ ಅಂತ, ಸಮಸ್ಯೆ ಏನಾದರೂ ಆಗ್ತಾ ಇದೆಯಾ ಅಂತ ಕೇಳಿದ್ದಾರೆ. ಸಮಸ್ಯೆ ಏನೂ ಇಲ್ಲ, ಆದರೆ ದರ್ಶನ್ ಭೇಟಿಗೆ ಅವಕಾಶ ಕೊಡಿ ಅಂತ ಹೇಳಿ ಅವ್ರ ಹತ್ರ ಮನವಿಯನ್ನ ಮಾಡಿಕೊಂಡಿರೋದು. ಸೊ ಅದಕ್ಕೆ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಅವಕಾಶ ಇತ್ತು ಅಂತಂದ್ರೆ, ಜೈಲಿನ ಮ್ಯಾನ್ಯುವಲ್ನಲ್ಲಿ ಅವಕಾಶ ಇತ್ತು ಅಂತಂದ್ರೆ ನೋಡೋಣ ಅಂತ ಹೇಳಿದ್ದಾರೆ. ಸಮಸ್ಯೆ ಕೇಳಿದ ಅಧಿಕಾರಿಗಳ ಬಳಿ ಪವಿತ್ರ ಗೌಡ ತಮ್ಮ ಅಳಲನ್ನ ಹೇಳಿದ್ದಾರೆ. ಜೈಲಿನ ರೂಲ್ಸ್ನಲ್ಲಿ ಅವಕಾಶ ಇದ್ರೆ ನೋಡೋಣ ಅನ್ನುವಂಥ ಮಾತನ್ನ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಮೂಲಕ ಜೈಲಿನಲ್ಲಿ ಇದ್ರೂ ಕೂಡ ದರ್ಶನ್ ಭೇಟಿಗಾಗಿ ಪವಿತ್ರ ಗೌಡ ಪ್ರಯತ್ನ ಪಡ್ತಾ ಇರೋದು ಗೊತ್ತಾಗ್ತಾ ಇದೆ. ಇನ್ನೂ ಕೂಡ ದರ್ಶನ್ ಭೇಟಿಗಾಗಿ ಪ್ರಯತ್ನಗಳು ಮುಂದುವರೆದಿದೆ. ಜೈಲಿನ ಒಳಗೆ ಕಾನೂನು ಸೇವಾ ಪ್ರಾಧಿಕಾರದ ಮುಂದೆ ಪವಿತ್ರ ಗೌಡ ಮನವಿಯನ್ನ ಮಾಡಿಕೊಂಡಿರೋದು. ಜೈಲಿನ ಒಳಗೆ ದರ್ಶನ್ ಭೇಟಿಗೆ ಪವಿತ್ರ ಗೌಡ ಇನ್ನಿಲ್ಲದ ಕಸರತ್ತನ್ನ ಮುಂದುವರೆಸಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ಜೈಲಿನ ಒಳಗೂ ಕೂಡ ದರ್ಶನ್ ಭೇಟಿಗಾಗಿ ಪವಿತ್ರ ಗೌಡ ಕಸರತ್ತು ಮುಂದುವರೆದಿರೋದು, ಜೈಲಾಧಿಕಾರಿಗಳು ಇದಕ್ಕೆ ಅವಕಾಶ ಮಾಡಿಕೊಡುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ? ಮಧುಕರ್, ಅಂದ್ರೆ ಈ ಬಗ್ಗೆ ಒಂದು ಜೈಲಿನ ಮ್ಯಾನ್ಯುವಲ್ ನಲ್ಲಿ ಯಾವ ರೀತಿ ಒಂದು ಆಪ್ಷನ್ಸ್ ಇದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಅಂದ್ರೆ ಜೈಲಿನ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ತಿಂಗಳಿಗೆ ಒಂದ್ಸತಿ ಒಂದು ಜೈಲಿಗೆ ಒಂದು ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿ ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ ಏನು ಅಂತ ಅನ್ಬಿಟ್ಟು ಪರಿಶೀಲನೆಗೆ ಮುಂದಾಗ್ತಾರೆ. ಅದೇ ರೀತಿ ಕಳೆದ ವಾರವಷ್ಟೇ ಒಂದು ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಭೇಟಿಯನ್ನ ಕೊಟ್ಟಿದ್ರು. ಈ ವೇಳೆ ಪವಿತ್ರ ಗೌಡ ಇರುವಂತಹ ಒಂದು ತೆಲುಗು ಕೂಡ ಹೋಗಿರುವಂತದ್ದು. ಎಲ್ಲ ವ್ಯವಸ್ಥೆ ಸರಿ ಇದೆ, ನಂಗೆ ಒಂದು ದರ್ಶನನ್ನ ಭೇಟಿ ಮಾಡಬೇಕು, ಒಂದು ಅವಕಾಶ ಮಾಡ್ಕೊಡಿ ಅಂತ ಅನ್ಬಿಟ್ಟು ಈ ವೇಳೆ ಅಧಿಕಾರಿಗಳ ಮುಂದೆ ತಮ್ಮ ಮನವಿಯನ್ನ ಪವಿತ್ರ ಗೌಡ ಮಾಡಿರುವಂತದ್ದು. ಈ ವೇಳೆ ಜೈಲಿನ ಮ್ಯಾನ್ಯುವಲ್ ನಲ್ಲಿ ಏನಾದ್ರು ಅವಕಾಶ ಇದ್ರೆ ನೋಡೋಣ ಅಂತ ಅನ್ಬಿಟ್ಟು ಅಧಿಕಾರಿಗಳು ಹೇಳಿರುವಂತದ್ದು. ಅಂದ್ರೆ ಜೈಲಿಗೆ ಹೋದ್ರು ಇನ್ನೂ ಕೂಡ ದರ್ಶನ್ನ ಮುಖತಃ ಭೇಟಿ ಆಗಿಲ್ಲ, ಮಾತಾಡಿಲ್ಲ. ಹೀಗಾಗಿ ದರ್ಶನ್ ಭೇಟಿಗಾಗಿ ಪವಿತ್ರ ಗೌಡ ಮತ್ತೆ ಹಾತೊರೀತಿದ್ದಾರೆ ಅನ್ನೋದು ಈ ಮುಖಾಂತರ ಗೊತ್ತಾಗ್ತಿರುವಂತದ್ದು. ಸದ್ಯಕ್ಕೆ ಜೈಲಿನ ಮ್ಯಾನ್ಯುವಲ್ ನಲ್ಲಿ ಏನಾದ್ರು ಆ ರೀತಿ ಅವಕಾಶ ಇದ್ರೆ ನೋಡೋಣ ಅನ್ನೋದಷ್ಟೇ ಅಧಿಕಾರಿಗಳ ಉತ್ತರ ಆಗಿರುವಂತದ್ದು. ನೆಕ್ಸ್ಟ್ ಏನಾಗುತ್ತೆ ಏನೋ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಒಟ್ನಲ್ಲಿ ಕಳೆದ ವಾರ ಅಧಿಕಾರಿಗಳು ಭೇಟಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಈ ರೀತಿ ಮನವಿಯನ್ನ ಪವಿತ್ರ ಗೌಡ ಮಾಡಿರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.